ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ, ಮಲಮಾಸ, ಪುರುಷೋತ್ತಮ ಮಾಸ ಹೀಗೆ ಅಂತ ಈ ತಿಂಗಳಿಗೆ 3 ಹೆಸರಿದೆ. ಚಾಂದ್ರ ಸೌರಮಾನ ಪ್ರಕಾರ ದಿನ ಹೆಚ್ಚು ಜಾಸ್ತಿ ಬರುವುದರಿಂದ 3 ವರ್ಷಕ್ಕೆ ಒಂದ್ಸಲ ಈ ದಿನಗಳೆಲ್ಲ ಒಂದು ತಿಂಗಳಿಗಿರುವಂಥ ಮಿಚ್ಚ ದಿನಗಳೆಲ್ಲ ಸೇರಿ ಅಧಿಕವಾಗಿರುವ ದಿನ ಸೇರಿ 3 ವರ್ಷಕ್ಕೆ ಒಂದ್ಸಲ ಅಧಿಕ ಮಾಸ ಅಂತ ಬರುತ್ತೆ. ಅಧಿಕವಾದ ದಿನಗಳು ಸೇರೋ ಕಾಲ ಇದಕ್ಕೆ ಅಧಿಕ ಮಾಸ ಅಂತ ಒಂದು ಹೆಸರು. ಈ ಮಾಸಕ್ಕೆ, ಈ ತಿಂಗಳಿಗೆ ನಿಯಾಮಕ ಪುರುಷೋತ್ತಮ ರೂಪಿಯಾದ ದೇವರು. ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಒಂದು ಹೆಸರು. ಇನ್ನೊಂದು ಮಲಮಾಸ ಅಂತ. ಮಲಮಾಸ ಅಂತಂದರೆ ಪಾಪಗಳನ್ನು ಪರಿಹಾರ ಮಾಡುವ, ನಮ್ಮ ಮನಸ್ಸೊಳಗಿರತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡುವ ಮಾಸ ಇದು. ಇದಕ್ಕೆ ಮಲಮಾಸ ಅಂತ ಒಂದು ಹೆಸರು. ಇನ್ನು ಮದುವೆ, ಮುಂಜಿ, ಗೃಹ ಪ್ರವೇಶ, ಯಾವುದೇ ಕಾಮ್ಯ ನಮ್ಮ ಕರ್ಮಗಳನ್ನು ಏನು ಮಾಡುವುದಿಲ್ಲ ಇದಿಲ್ಲಿ. ಬರೀ ಈ ತಿಂಗಳಲ್ಲಿ ಪುರುಷೋತ್ತಮ ರೂಪಿ ದೇವರು ಪ್ರೀತನಾಗಬೇಕು. ನಾವು ಮಾಡುವ ಯಾವ ಕರ್ಮಗಳಿಂದವೂ ದೇವರೊಬ್ಬನೇ ಪ್ರೀತಿ ಆಗಬೇಕು ಎಂಬುದಾಗಿ ಇದನ್ನು ಮಾಡಬೇಕು. ಹಾಗೆ ಎಂಬುದರಿಂದ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು. ಇನ್ನು 33 ಕೋಟಿ ದೇವತಾ ಪ್ರಾರ್ಥನೆ ಅಂತ ಅಪೋಪದಾನ ಮಾಡುವ ಸಂದರ್ಭದಲ್ಲಿ ಆ ದೇವತೆಯ ಪ್ರಾರ್ಥನೆಯನ್ನು ಹೇಳುತ್ತಾರೆ. ಪ್ರಾರ್ಥನೆ ಮಾಡೋದು ಒಂದು, ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯರು, ಪ್ರಜಾಪತಿ, ವಷಟ್ಕಾರಾದಿ 33 ಕೋಟಿ ದೇವತಾ ಅಂತ ಹೇಳ್ತಾರೆ. ಕೋಟಿ ಅಂದರೆ ಅದೊಂದು ಗುಂಪು ಅಂತ ಹೇಳ್ತಾರೆ. ಈ ದೇವತೆಗಳ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಬಾಯಿ ಬಿಟ್ಟು ಆ ನಾವು ಏನೇನು ದಾನ ಕೊಟ್ಟರೂ ಕೂಡ ಈ ದಾನ ಕೊಡುವ ಸಂದರ್ಭದಲ್ಲಿ ಕೂಡ ಇದನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಈ ದೇವರ ಹೆಸರು ಅಷ್ಟವಸು, ಏಕಾದಶ ರುದ್ರ, 33 ಕೋಟಿ ದೇವತೆಗಳ ಹೆಸರು, ಅಂತರ್ಯಾಮಿ ದೇವರು ಯಾವ ರೂಪದಲ್ಲಿ ಇದ್ದಾನ ಎಂಬುದು ಚಿಂತನೆಯನ್ನು ಮಾಡಿ ಈ ದಾನವನ್ನು ಕೊಡುವುದರಿಂದ ದೇವರು ಪ್ರೀತನಾಗತಾನ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಯಾವ ದೇವತೆಯ ರೂಪದಲ್ಲಿ ಯಾವ ದೇವರಿದ್ದಾರೆ ಅಂದರೆ ಅಷ್ಟವಸುಗಳು ಅಂದರೆ ಆ ವಸುಗಳ ರುದ್ರಗಣ ಆದಿತ್ಯರ ಒಳಗೆ ಯಾವ ರೂಪದಲ್ಲಿ ದೇವರಿದ್ದಾನ ಹಾಗೆ ಅಂತ ಇಲ್ಲಿ ನೋಡೋಣ. ದ್ರೋಣ ನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು. ಧ್ರುವ ನಾಮಕ ವಸು ಅಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಿಷ್ಣು. ದೋಷ ನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಹಾವಿಷ್ಣು. ಅರ್ಕ ನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಿ. ಅಗ್ನಿ ನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ. ದ್ಯೂ ನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಧೋಕ್ಷಜ. ಪ್ರಾಣನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕೇಶವ. ವಿಭಾವಸು ನಾಮಕ ವಸು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಾಧವ. ಇವರು ಅಷ್ಟವಸುಗಣ. ನೆಕ್ಸ್ಟು ರುದ್ರಗಣದಲ್ಲಿರುವಂಥವರು. ಭೀಮನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮ. ರೈವತ ನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಚ್ಯುತ. ಓಜನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪುರುಷೋತ್ತಮ. ಅಜೈಕಪಾತ ನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋವಿಂದ. ಮಹಾನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಾಮನ. ಬಹುರೂಪ ನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಶ. ಭವನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕಂಠ. ವಾಮದೇವ ನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಸಾಕ್ಷಿ. ಉಗ್ರನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣ. ವೃಷಾಕಪಿ ನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧುರಿಪು. ಅಹಿರ್ಬುದ್ನಿ ನಾಮಕ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅನಿರುದ್ಧ. ಇವರೆಲ್ಲ ಏಕಾದಶ ರುದ್ರರು, ರುದ್ರನ ಅಂತರ್ಯಾಮಿ ದೇವತಾ ಇವರುಗಳು. ದ್ವಾದಶ ಆದಿತ್ಯರ ಅಂತರ್ಯಾಮಿ ಯಾರಿದ್ದಾರೆ ಎಂಬುದು ನೋಡೋಣ. ವಿವಸ್ವಾನ್ ನಾಮಕ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ. ಅರ್ಯನಾಮಕ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಾಸುದೇವ. ಪೂಷಾ ನಾಮಕ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಗದ್ಯೋನಿ. ತ್ವಷ್ಟನಾಮಕ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅನಂತ. ಸವಿತೃನಾಮಕ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶೇಷಸಾಯಿ. ಭಗನಾಮಕ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸಂಕರ್ಷಣ. ಧಾತೃನಾಮಕ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ.
ಪರ್ಜನ್ಯ ನಾಮಕಾದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ದೈತ್ಯಾರಿ. ವರುಣ ನಾಮಕಾದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವತೋಮುಖ. ಮಿತ್ರ ನಾಮಕಾದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜನಾರ್ದನ. ಶಕ್ರ ನಾಮಕಾದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಧರಾವಾಸ. ಉರುಕ್ರಮ ನಾಮಕಾದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ದಾಮೋದರ. ಪ್ರಜಾಪತಿ ನಾಮಕ ಆದಿತ್ಯಾಂತರ್ಗತ ಪ್ರಜಾಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಘಾರ್ಧನ. ವಷಟ್ಕಾರಾಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಿ. ಇದು ನಾವು ಹೇಳುವ ಸಂದರ್ಭದಲ್ಲಿ ಮುಂಚೆ ಬಂದಿರಬಹುದು. ನೀವು ಅದನ್ನು ಸರಿಯಾಗಿ ತಗೊಂಡು ಬರೆದಿಟ್ಟುಕೊಂಡು ಇದನ್ನು ಪ್ರಾರ್ಥನೆಯನ್ನು ಮಾಡಬಹುದು. ಒಂದು ಉತ್ತರ ಎಲ್ಲ ಪಂಚಾಂಗದಲ್ಲೂ ಇದು ಹಾಕಿರ್ತಾರೆ. ಅಧಿಕ ಮಾಸದಲ್ಲಿ ಬರೋ ಈ ದೇವತಾ ಚಿಂತನೆಗಳೆಲ್ಲ ಹಾಕಿರ್ತಾರೆ. ಅದನ್ನು ನೋಡಿ ನೀವು ಪ್ರಾರ್ಥನೆಯನ್ನು ಮಾಡಬಹುದು. ಇದು ಗೋಪೂಜೆ ಮಾಡುವ ಸಂದರ್ಭದಲ್ಲಿ 33 ಕೋಟಿ ದೇವತಾ ಪ್ರಾರ್ಥನೆ, ಅಪೂಪದಾನ ಮಾಡುವ ಸಂದರ್ಭದಲ್ಲಿ, ಒಂದೊಂದು ದಾನವನ್ನು ಮಾಡುವ ಸಂದರ್ಭದಲ್ಲಿ ಇದೊಂದು ಸಲ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ದಾನವನ್ನು ಕೊಟ್ಟು ಅಂತರ್ಯಾಮಿ ದೇವರು ಪ್ರೀತಿಯ ಪುರುಷೋತ್ತಮ ದೇವರು ಪ್ರೀತಿ ಆಗಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾಯ ನಮಃ.